ಒಂದೆರಡು ಲೈನ್ಸ್ ಹೇಳ್ತೀನಿ ನಮ್ಮ ಅಕ್ಕಂಗೆ. ದಿಸ್ ಇಸ್ ಫಾರ್ ಯು. ನಮ್ಮಮ್ಮ ವಿಶ್ ಮಾಡ್ತಾ ಇದಾರೆ ನೋಡಿ ನಮ್ಮ ಅಕ್ಕನ್ಗೆ. ಅವ್ರ ಮಗಳದು ಬರ್ತ್ಡೇ ಮಾಡಿದ್ವಿ, ಪಾರ್ಟಿ ಏನೋ ಕೊಟ್ಟಿಲ್ಲ. ರಾತ್ರಿಯಿಂದನೂ ಇದೇ ತರ ಬರ್ತಾ ಇದೆ ಅತ್ತೆ ಕಡೆಯಿಂದ, ಅವ್ರ ಚಿಕ್ಕಪ್ಪ ಅವ್ರ ಕಡೆಯಿಂದ. ಬರ್ಡೇಗೆ ಗಿಫ್ಟ್ ಕಾಣಕ್ ಬಂದಿದ್ವಿ. ಶ್ರಾವಣ ಎಷ್ಟು ದಿವಸ ಇರೋದು ನಮ್ಮ ಅಕ್ಕನ ಬರ್ಡೇಗೆ ವಿಶ್ ಮಾಡಿಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇವತ್ತು ನಮ್ಮ ಅಕ್ಕನ ಬರ್ಡೇ ಐತೆ. ನಿನ್ನೆ ಸಮೀಕ್ಷಾ ಬರ್ಡೇ ಇತ್ತು, ಇವತ್ತು ಅವ್ರ ತಾಯಿದು ಅಂದ್ರೆ ನಮ್ಮ ಅಕ್ಕನ ಬರ್ಡೇ ಇದೆ. ಬರ್ಡೇ ಇಲ್ಲ ಅಂದಿದ್ರೆ ಇವತ್ತು ಊರಿಗೆ ಹೋಗ್ಬಿಡ್ತಿದ್ವಿ ನಾವು. ನಮ್ಮ ಅಕ್ಕನ ಬರ್ಡೇ ಇರೋದಕ್ಕೆ ಇವತ್ತು ಇಲ್ಲೇ ಉಳ್ಕೊಂಡಿದ್ದೀವಿ. ಮನೆಯವರೆಲ್ಲರೂ ಸೇರಿ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಈ ಲಾಗಲ್ಲಿ. ನಮ್ಮ ಅಕ್ಕನಿಗೆ ಇನ್ನೂ ವಿಶ್ ಮಾಡಿಲ್ಲ, ನಿನ್ನೆ ನೈಟ್ ಅಡ್ವಾನ್ಸ್ ವಿಶ್ ಮಾಡಿದ್ದು. ಅದು ಬಿಟ್ಟರೆ ಇವಾಗ ಮಾಡಿಲ್ಲ. ವಿಶ್ ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ಒಂದೆರಡು ಲೈನ್ಸ್ ಹೇಳ್ತೀನಿ ನಮ್ಮ ಅಕ್ಕನಿಗೆ. ಅಕ್ಕ, ದಿಸ್ ಇಸ್ ಫಾರ್ ಯು. ನನ್ನ ಜೀವನದಲ್ಲಿ ಯಾವಾಗಲೂ ನನ್ನ ಬೆನ್ನಿಗೆ ನಿಂತಿರೋ ಒಬ್ಬ ಒಳ್ಳೆ ಸ್ನೇಹಿತೆ ನೀನು. ನನ್ನ ಸಂತೋಷದಲ್ಲಿ ಖುಷಿಪಟ್ಟು ಕಷ್ಟದಲ್ಲಿ ಧೈರ್ಯ ತುಂಬಿದ್ದಕ್ಕೆ ತುಂಬ ಹೃದಯವಾದ ಧನ್ಯವಾದಗಳು. ನಿನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು ತುಂಬಿರಲಿ. ನಿನ್ನ ಎಲ್ಲ ಕನಸುಗಳು ನನಸಾಗಲಿ. ಯಾವಾಗಲೂ ನೀನು ಸಂತೋಷವಾಗಿರು. ಹುಟ್ಟುಹಬ್ಬದ ಶುಭಾಶಯಗಳು ಅಕ್ಕ. ಲವ್ ಯು ಆಲ್ವೇಸ್. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣ ಹನಿಯ ಒರೆಸೋ ಬೆರಳಾಗಿ, ಎಂದು ನಿನ್ನ ಹಿಂದೆ ಹಿಂದೆ ಬರುವೆ. ಗೈಸ್, ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ. ಬನ್ನಿ ಮುಂದಿನ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ. ಗೈಸ್, ನಾವು ಇವಾಗ ತಾನೇ ಕೆಳಗಡೆ ಬಂದ್ವಿ. ನಮ್ಮ ಟಿವಿ ನೋಡ್ತಾ ಕೂತಿದ್ದಾರೆ. ಇವತ್ತು ಏನಾಯ್ತಮ್ಮ? ಯಾಕೆ ನಿನ್ ಮಗಳದಲ್ಲೇನು? ಮತ್ ಸೆಲೆಬ್ರೇಷನ್ ಮಾಡಲ್ಲ ನೀನು? ಯಾವಾಗ ಮಾಡ್ತಿ? ಮತ್ತೆ ಕೇಕು ಅದೇನಾರ ತರೋದು ಏನಿಲ್ಲ? ನೀನ್ ತರಲ್ಲ? ಇವಾಗ ಹೋಗಿ ತರಬೇಕು ಕೇಕು, ಮತ್ತೆ ಅದನ್ನೆಲ್ಲ ಇವಾಗ ಹೋಗಿ ತರಬೇಕು. ನಮ್ಮಮ್ಮ ಬೆಳಿಗ್ಗೆಯಿಂದ ಕೂತ್ಕೊಂಡು ಸಾಕಾಗ್ಬಿಟ್ಟಿದೆ ಮನೆಯಲ್ಲಿ. ಇವಾಗ ಟಿವಿ ಮುಂದೆ ಬಂದು ಟಿವಿ ನೋಡ್ತಾ ಇದ್ರೆ ಸರಿಗಮಪ್ಪ ಬಂದಿದೆ ನೋಡಿ. ಇವತ್ತು ಲಾಸ್ಟ್ ಗ್ರ್ಯಾಂಡ್ ಫಿನಾಲೆ ಇರೋದು. ಹಿಂದೆ ನಮ್ಮ ಅಕ್ಕ ಏನೋ ಮಾಡ್ತಾ ಇದಾರೆ ಅಡಿಗೆ. ನಮ್ಮಮ್ಮನ ಪುಟಾಗ ವಿಶ್ ಮಾಡ್ತಾನ. ಏನಮ್ಮ, ನಿನ್ ಮಗಳಿಗೆ ವಿಶ್ ಮಾಡ. ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ಅನ್ನ. ಗೈಸ್, ನಮ್ಮಮ್ಮ ವಿಶ್ ಮಾಡ್ತಾ ಇದಾರೆ ನೋಡಿ ನಮ್ಮ ಅಕ್ಕನ್ಗೆ. ಏನಮ್ಮ? ಕೇಳಿಸ್ಕೊಂಡೇನಕ್ಕ? ಗೈಸ್, ನಮ್ಮ ಅಕ್ಕನೂ ಬರ್ತಾ ಇದಾರೆ. ಹೇಳ್ತಾನ ಇಲ್ಲಿವರೆಗೂ ನಮ್ಮ ಅಕ್ಕನ ಬರ್ಡೇಗೆ ವಿಶ್ ಮಾಡಿಲ್ಲ ನಮ್ಮಮ್ಮ. ಫಾರ್ ದಿ ಫಸ್ಟ್ ಟೈಮ್ ವಿಶ್ ಮಾಡಿರೋದು. ನಾವು ಸೆಲೆಬ್ರೇಟ್ ಮಾಡಿಲ್ಲ ನಮ್ಮ ಅಕ್ಕನ ಬರ್ಡೇನ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಬರ್ತಾ ಇರೋದು. ಇವಾಗಿದ್ದ ಸ್ಟಾರ್ಟ್ ಆಗುತ್ತೆ ಅನ್ಕೊಂತೀನಿ. ಸ್ಟಾರ್ಟಿಂಗ್ ಎಲ್ಲ ಗೊತ್ತಿದ್ದಿಲ್ಲ, ಇವಾಗ ಬರ್ತಾ ಬರ್ತಾ ಅವ್ರದ್ದು ಡೇಟ್ ಆಫ್ ಬರ್ತ್ ಅದೆಲ್ಲ ಗೊತ್ತಾಯ್ತು. ಒಂದೇನೋ ಮಾಡಿದ್ದೆ, ಸಿಸ್ಟರ್ಸ್ ಡೇ ಏನೋ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಯಾವಾಗಲೂ ಮಾಡಿಲ್ಲ. ಇವಾಗ ಮಾಡ್ತಾ ಇದ್ದೀವಿ. ನಮ್ಮಮ್ಮನೂ ಫಸ್ಟ್ ಟೈಮ್ ನಮ್ಮ ಅಕ್ಕನಿಗೆ ವಿಶ್ ಮಾಡಿದ್ದು. ಹೌದಲ್ಲಮ್ಮ? ನೀನ್ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ? ಗೈಸ್, ಇವ್ರದ್ದು ನಮ್ಮಪ್ಪ ನಮ್ಮಮ್ಮಂದು ಡೇಟ್ ಆಫ್ ಬರ್ತ್ ಸಿಗ್ವಲ್ತು ಗೈಸ್. ಮಂತ್ ಡೇ ಸಿಗ್ವಲ್ತು, ಇಸ್ವಿ ಸಿಗ್ತಾ ಇದೆ, ಮಂತ್ ಡೇ ಸಿಗ್ತಾ ಇಲ್ಲ. ಅದು ಯಾವ ತರ ಕಂಡು ಹಿಡಿಬೇಕಂತನೂ ಗೊತ್ತಾಗ್ತಾ ಇಲ್ಲ. ನಮ್ಮ ನಾವು ಇಡೋಣ. ಹೌದು ಗೈಸ್, ನಾವೇ ಇಡ್ಬೇಕು. ಮಾಡೋಣ, ಇವ್ರದ್ದು ಸೆಲೆಬ್ರೇಷನ್ ಮಾಡೋಣ ಆದಷ್ಟು ಬೇಗ. ಬರ್ಡೇ ಸೆಲೆಬ್ರೇಷನ್ ಯಾರು ಮಾಡ್ಯಾರೇನಮ್ಮ? ನಿಮ್ಮಪ್ಪ ನಿಮ್ಮಮ್ಮ ಯಾರಾದ್ರೂ ಮಾಡ್ಯಾರ? ಗೊತ್ತೇ ಇಲ್ಲ ಗೈಸ್ ಅವರಿಗೆ ಬರ್ಡೇ ಸೆಲೆಬ್ರೇಷನ್. ಅದಕ್ಕೆ ನಾವು ಅವ್ರ ಮಕ್ಕಳಾಗಿ ಯಾವಾಗಾದ್ರೂ ಒಂದ್ ದಿವಸ ನಾನು ನಮ್ಮ ಅಕ್ಕ ಅದಕ್ಕೆ ಡೇಟ್ ಫಿಕ್ಸ್ ಮಾಡಿ ಮಾಡೋಣ. ಒಬ್ಬೊಬ್ರದ್ದೇ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ನಮ್ಮಪ್ಪ ನಮ್ಮ ಅಮ್ಮಂದು. ಬಾರಕ್ಕ, ನಿಮ್ಮಮ್ಮ ಇದು ವಿಶ್ ಮಾಡ್ತಾರ. ಬಾ ಕೂತ. ಗೈಸ್, ವಿಶ್ ಮಾಡಿಸ್ತಾ ಇದ್ದೀನಿ ಇವಾಗ. ಏನಮ್ಮ? ಫಸ್ಟ್ ಟೈಮ್ ಗೈಸ್. ನಾವು ವಿಶ್ ಮಾಡೋದು ಬೇಡ,
ಹುಟ್ಟಹಬ್ಬದ ಶುಭಾಶಯಗಳು ಅಕ್ಕ. ಹೀಗೆ ನಗುತ್ತಾ ಇರು, ನಿನ್ ಮಗಳಿಗೂ ಒಳ್ಳೇದಾಗ್ಲಿ. ಹಾ. ಎಲ್ಲ ನಿಮ್ಮಿಂದ, ನಮ್ಮಮ್ಮನಿಂದ ಗೈಸ್, ಅದೆಲ್ಲ ನಾವು ಮಾಡ್ತಾ ಇರೋದು. ಬನ್ನಿ, ನಮ್ಮ ಅಕ್ಕ ನಿನ್ನೆ ಅವ್ರ ಮಗಳದು ಬರ್ತ್ಡೇ ಮಾಡಿದ್ವಿ, ಪಾರ್ಟಿ ಏನೂ ಕೊಟ್ಟಿಲ್ಲ. ಇವತ್ತು ಅವ್ರದ್ದು ಬರ್ಡೇ ಮಾಡ್ತಾ ಇದೀವಿ. ಇವತ್ತು ಏನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಏನಕ್ಕ ಕೊಡ್ತೀರಾ ಏನಿಲ್ಲ. ಇದೊಂದು ರೀಸನ್ ಕೊಡ್ತಾ ಇದಾರೆ ಗೈಸ್, ನಿನ್ನೆಯಿಂದ ಇದೊಂದು ರೀಸನ್ ಕೊಡ್ತಾ ಇದಾರೆ, ಶ್ರಾವಣ ಆಯ್ತು ಅಂತಂದು. ಇಲ್ಲ ಗೈಸ್, ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ ಗೈಸ್, ಅಡಿಗೆ ಮಾತ್ರ ಸೂಪರ್ ಮಾಡ್ತಾರೆ. ನೀನೇ ಮಾಡ್ಬೇಕು. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ ಗೈಸ್, ನಮ್ಮ ಅಕ್ಕ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರ. ಅಡಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಅದಕ್ಕೆ ನಮ್ಮ ಅಕ್ಕನೇ ಮಾಡ್ಲಿ, ಬಂದು ಊರಿಗೆ ಬಂದು ಪಾರ್ಟಿ ಕೊಡ್ತಾರೆ ಅಂತೆ ನಮ್ಮ ಅಕ್ಕ. ಹೌದಾ? ಊರಿಗೆ ಬಂದು ಪಾರ್ಟಿ ಕೊಡ್ತಾರೆ ಗೈಸ್ ನಮ್ಮ ಅಕ್ಕ. ಮತ್ತೆ ನಮ್ಮ ಸಮಾಚಾರ ನೀನ್ ತರಲ್ಲೇನು? ಎರಡು ಒಂದು ನೋಡಿ ಗೈಸ್, ಇವತ್ತು ಊರಿಗೆ ಹೋಗ್ತಿದ್ವಿ. ನಮ್ಮಮ್ಮ ಹೋಗೋಣ ಅಂತಿದ್ರು. ಮಗಳು ಬರ್ಡೇ ಇದೆ ಅಂದ ತಕ್ಷಣ ಅಷ್ಟೇ ಮಾಡ್ಕೊಂಡ್ರು. ನಮ್ಮ ಅಪ್ಪಾಜಿ ಮೇಲೇನೆ ಇದ್ದಾರೆ ಅವಾಗ್ಲಿಂದಾನು. ಸ್ವಲ್ಪ ಬಂದು ಕುತ್ಕೊಂಡು ಹೋಗಿದ್ರು ಚೇರ್ ಮೇಲೆ. ಒಂದ್ ಅರ್ಧ ಗಂಟೆನೋ ಒಂದ್ ತಾಸು ಫಿಲ್ಮ್ ನೋಡಿ, ಇದು ಸರಿಗಮಪ ಬಂತಲ್ಲ, ಅದಕ್ಕೆ ನಮ್ಮಮ್ಮ ರಿಮೈಂಡ್ ಇಸ್ಕೊಂಡ್ರೆ ಅವ್ರು ಎದ್ದೋದ್ರು ಮೇಲ್ಗಡೆ. ಬನ್ನಿ, ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಮ್ಮ ಅಕ್ಕನ ಬರ್ಡೇ. ಮಾಮ ಅವ್ರು ಏನೋ ಬಂದಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಸಮೀಕ್ಷೆನೂ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವರು ಅವ್ರ ಅತ್ತೆ ಜೊತೆ ಅಂಗಡಿಗೆ ಹೋಗಿದ್ದಾರೆ. ಎಲ್ಲರೂ ಬಂದ್ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಬನ್ನಿ, ಇಲ್ಲಿ ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾರೆ, ನೋಡೋಣ. ಏನೋ ಮಾಡ್ತಾ ಇದ್ರಿ, ಸಾಂಬಾರ ಏನೋ ರೆಡಿ ಮಾಡ್ತಾ ಇದ್ರಿ. ಸ್ವೀಟಾ? ಶ್ರಾವಣ ಎಷ್ಟು ದಿವಸ ಇರೋದು? ಇನ್ನೊಂದು 15 ದಿವಸ. ಅಲ್ಲಿವರೆಗೂ ನೀವು ವೆಜ್? ಇನ್ನು 15 ದಿವಸ ಮುಟ್ಟಂಗಿಲ್ಲ ಏನು? ನೋಡಿ ಗೈಸ್, ಎಲ್ಲ ಶ್ರಾವಣ ಎಲ್ಲ ಆಚರಣೆಗಳು ಪಾಲನೆ ಮಾಡ್ತಾರೆ. ನಾವಂತೂ ಮಾಡೇ ಇಲ್ಲ. ಏನಮ್ಮ ಮಾಡಿ ಶ್ರಾವಣ ಅನ್ನೋದನ್ನ ನಮ್ಮಮ್ಮ ಮಾಡಿದ್ವಿ ಗೈಸ್. ನಮ್ಮ ಅಮ್ಮನ ಮಗಳು ನಮ್ಮ ಅಕ್ಕ ಮಾಡ್ತಾ ಇದ್ರಿ ಬಂದು ಎಲ್ಲ ಗೈಸ್. ನಾವು ಇವಾಗ ನಾನು ಮತ್ತೆ ನಮ್ಮಮ್ಮ ನಮ್ಮ ಅಕ್ಕನ ಬರ್ಡೇಗೆ ಗಿಫ್ಟ್ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಶಾಪ್ ಹತ್ರ ಬಂದಿದ್ದೀವಿ. ಬನ್ನಿ, ಇನ್ನೇನು ತಗೊಂಡು ತೋರಿಸ್ತೀನಿ. ಬಳಿ ಒಂದು ಸಾಕ ಮತ್ತೇನಾಗ್ತದೆ ಅಂತ ಸಾಕು. ಬಳಿ ತಗೋಮ್ಮ, ಮತ್ತೇನಾಗ್ತದೆ ಕೊಡ್ಸ್ ತಗೋ. ನಾನು ಹಾಕಿ ಇದಕ್ಕೆ ಹಾಕಿ ಗೈಸ್. ನಾವು ಬರಬೇಕಾಗಿತ್ತು ಗಿಫ್ಟ್ನ, ಸೊ ಬರ್ತಾ ಆಗಲಿಲ್ಲ. ಅದಕ್ಕೆ ಇವಾಗ ಏನೋ ಒಂದು ಚಿಕ್ಕದಾಗಿ ತಗೊಂಬಂದಿದ್ದೀವಿ ಅರ್ಜೆಂಟಿಗೆ. ಸೊ ಇವಾಗ ಎಲ್ಲ ರೆಡಿ ಇದೆ ನೋಡಿಲ್ಲಿ. ಇದನ್ನು ರೆಡಿ ಇದೆ, ಕೇಕ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಏನು ನಮ್ಮ ಅಕ್ಕ ಬರಬೇಕಷ್ಟೇ. ನಮ್ಮ ಅಕ್ಕ ರೆಡಿ ಆಗಿ ಹೋಗಿದ್ರೆ ನೋಡಿ, ನಮ್ಮ ಓದಿದ್ದಾರೆ ಅವರೆಲ್ಲ ಫುಲ್ ನಿದ್ದೆ ಹೇಳ್ತಾ ಇದೆ ಅವರಿಗೆ. ನಮ್ಮ ಅಕ್ಕ ಬಂದಮೇಲೆ ಕೇಕ್ ಕಟಿಂಗ್ ಮಾಡೋಣ. ನಾವು ಫೈನಲಿ ನಮ್ಮ ಅಕ್ಕನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದು ಮಲ್ಗೋಕೆ ರೆಡಿ ಆಗಿದ್ವಿ. ನಮ್ಮಮ್ಮ ಇದ್ದಾರೆ ನೋಡಿ, ಅಲ್ಲಿ ನಮ್ಮ ಅಕ್ಕ ಇದ್ದಾರೆ ನೋಡಿ. ಏನಮ್ಮ ಬರ್ಡೇ ಹೆಂಗಾಗ್ತದೆ? ಚೆನ್ನಾಗಾಗ್ತದೆ. ಏನೋ ಚಿಕ್ಕದಾಗಿ ಮಾಡಿದ್ದೀವಿ ಗೈಸ್ ಬರ್ಡೇನ. ಎಲ್ಲರೂ ಮಲ್ಕೊಂಡಿದ್ರೆ, ಸಮೀಕ್ಷೆನ ಮಲ್ಕೊಂಡಿದ್ದಾರೆ, ನಮ್ಮ ಅಪ್ಪಾಜಿನೂ ಮಲ್ಕೊಂಡಿದ್ದಾರೆ ಗೈಸ್. ಇಲ್ಲಿ ಸಮೀಕ್ಷಾ ಸ್ಲಿಪ್ಪರ್ ನೋಡಿ ಗೈಸ್. ಇಲ್ಲಿ ಮ್ಯಾಚಿಂಗ್ ತಗೊಂಡ್ಬಂದಿದ್ದಾರೆ. ಇವಾಗ ನೋಡಿ ಯಾವ ತರ ಇದೆ, ಚಿಕ್ಕದು ಗೈಸ್. ಸಮೀಕ್ಷೆಗೆ ಏನೇನ್ ಗಿಫ್ಟ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಅವ್ರ ಅತ್ತೆ ಕಡೆಯಿಂದ ಅಂತೆ ಡ್ರೆಸ್. ಅದು ಯಾರು ತಗೊಂಬಂದಾರೆ?
ಇದು ಅವ್ರ ಚಿಕ್ಕಪ್ಪ ಅವ್ರ ಕಡೆಯಿಂದ ಡಾಲ್ ತಗೊಂಡ್ಬಂದಿದ್ದಾರೆ. ನಂದು ಆಕ್ಚುಲಿ ಇದ ಪ್ಲಾನ್ ಇತ್ತು, ಡಾಲ್ ತಗೊಂಬರೋದ ಪ್ಲಾನ್ ಇತ್ತು. ಇರ್ಲಿ ಮತ್ತೆ ಎಲ್ ಬೇಕು ಅಲ್ಲೇ ಹೋಗುತ್ತೆ, ಅದು ಕೊಟ್ರೆ ಅಷ್ಟೊಂದು ಇದಾಗಲ್ಲ ಅಂತ ಹೇಳಿ ಅದಕ್ಕೆ ಫ್ರೇಮ್ ಮಾಡಿಸ್ಕೊಂಡ್ಬಂದೆ. ಇಲ್ಲಿ ನೋಡಿದ್ರೆ ಡಾಲ್ ತಗೊಂಬಂದು ಕೊಟ್ಟಿದ್ದಾರೆ. ಮತ್ತೆ ನಾನು ಡಾಲ್ ತಗೊಂಡಿದ್ರೆ ಮತ್ತೆ ಎರಡು ಸೇಮ್ ಆಗ್ತದೆ ನೋಡಿ. ಇದು ಅವ್ರ ಅತ್ತೆ ಕಡೆಯಿಂದ, ಇದು ಅವ್ರ ಚಿಕ್ಕಪ್ಪ ಅವ್ರ ಕಡೆಯಿಂದ. ನಾವು ಕೊಟ್ಟಿರೋದು ಅಲ್ಲಿದೆ ನೋಡಿ ಗಿಫ್ಟ್. ಇವ್ರ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಫ್ರೇಮ್ಸೇ ಇದಾವೆ ಗೈಸ್, ಫೋಟೋ ಫ್ರೇಮ್ಸೇ ಇದಾವೆ ಜಾಸ್ತಿ ನೋಡಿ. ಇಲ್ಲಿ ಇದಾವೆ, ಕೆಳಗಡೆನೂ ಇದಾವೆ. ಎಲ್ಲ ಪ್ಯಾಕ್ ಮಾಡ್ತಾ ಇದಾರೆ ಗಿಫ್ಟ್ನ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೈಸ್. ಬೆಳಿಗ್ಗೆ ಯಾವ ಥರ ಮಳೆ ಬರ್ತಾ ಇದೆ ನೋಡಿ. ರಾತ್ರಿಯಿಂದನೂ ಇದೇ ಥರ ಬರ್ತಾ ಇದೆ ಮಳೆ, ಒಟ್ಟ ನಿಲ್ತಾನೆ ಇಲ್ಲ ನೋಡಿ. ಫುಲ್ಲು ಮಳೆ ಬರ್ತಾ ಇದೆ ಬೆಳಿಗ್ಗೆ. ಇದು ಬೇಗ ನಿಂತರೆ ನಮಗೂ ಬೆಸ್ಟ್ ಆಗುತ್ತೆ. ಇದು ಅದ್ರಲ್ಲಿ ಬೇರೆ ಊರಿಗೆ ಹೋಗ್ಬೇಕು. ನೈಟು ಹಂಗೆ ಮಲ್ಕೊಂಡ್ಬಿಟ್ಟಿವಿ. ಇವಾಗ 8:30 ಹಂಗೆ ಎದ್ದಿದ್ದೀವಿ. ಎಲ್ಲರೂ ಬೆಳಗ್ಗೆ 6:30 ಹಂಗೆ ಎದ್ದಿದ್ದಾರೆ. ನಾನು ಒಬ್ಬನೇ ಸ್ವಲ್ಪ ಲೇಟಾಗಿ ಎದ್ದಿರೋದು. 8:30 ಆಗಿದೆ ಇವಾಗ ಟೈಮು. ಇವಾಗ ಎದ್ದಿದ್ದೀನಿ ನಾನು. ಸೊ ಇವಾಗ ಬನ್ನಿ, ನಮ್ಮ ಅಕ್ಕ ಅವರು ಏನೋ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.